ನೀವು ನನ್ನ ಹಾಗೆ ಹೆಲ್ದಿ ಸ್ನಾಕ್ಸ್ ಮನೆಯಲ್ಲೇ ಮಾಡ್ಕೊಡ್ಬೇಕು ಮಕ್ಕಳಿಗೆ ಅಂಡ್ ಸಿಂಪಲ್ ಆಗಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡೋರಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಇನ್ ಮಕ್ಳಿಗಂತೂ ಚಾಕ್ಲೇಟ್ ಫ್ಲೇವರ್ ಅಂದ್ರೆ 99% ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ ಇರುವಂತದ್ದನ್ನೇ ಮಾಡ್ತಾ ಇದ್ದೀನಿ. ನೀವು ಇದನ್ನ ಟ್ರೈ ಮಾಡ್ಬೇಕು ಅನ್ನೋ ಹಾಗಿದ್ರೆ ವಿಡಿಯೋ ಶೇರ್ ಮಾಡಿ, ಹಾಗೆ ಮತ್ತಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ. ಫಸ್ಟ್ ಒಂದು ಬೌಲಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಡ್ರೈ ಫ್ರೂಟ್ಸ್ ನ ತಗೊಳ್ಳಿ. ಹಾಗೆ 2 ತರದ ಮಿಲೆಟ್ಸ್ ಅನ್ನ ನಾನು ಯೂಸ್ ಮಾಡಿದ್ದೀನಿ, ಜೊತೆಗೆ ಸ್ವಲ್ಪ ಓಟ್ಸ್. ಎಲ್ಲವನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾವ್ದು ಇಲ್ಲ ಅಂದ್ರೂ ಟೆನ್ಷನ್ ತಗೋಬೇಡಿ, ಒಂದ್ ಇಂಗ್ರೀಡಿಯೆಂಟ್ ಇಲ್ಲ ಅಂದ್ರೂ ಏನೂ ಆಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಕೋಕೋ ಪೌಡರ್ ಹಾಗೆ ಡೇಟ್ಸ್ ಪೌಡರ್ ನಾನು ಇಲ್ಲಿ ಯೂಸ್ ಮಾಡಿದೀನಿ ಸ್ವೀಟ್ನೆಸ್ಗೋಸ್ಕರ. ನೀವು ಇಲ್ಲ ಅಂದ್ರೆ ಬೆಲ್ಲದ ಪೌಡರ್ ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸ್ವಲ್ಪನೇ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸಾ ಬ್ಯಾಟರ್ ಅದಕ್ಕೆ ಇದ್ರೆ ಆಯ್ತು. ಅದ್ರ ಜೊತೆಗೆ ನೀವು ಬೇಕಿದ್ರೆ ಡಾರ್ಕ್ ಚಾಕ್ಲೇಟ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು. ಈಗ ಅದನ್ನ ವೇಫಲ್ ಮೇಕರ್ ಅಲ್ಲಿ 2 ಕಡೆ ಬಾಯ್ಲ್ ಮಾಡ್ಕೊಂಡ್ರೆ ವೇಫಲ್ಸ್ ರೆಡಿ ಆಗುತ್ತೆ. ಈ ಸಿಂಪಲ್ ವೇಫಲ್ಸ್ ನ ನೀವು ಲಂಚ್ಗೂ ಯೂಸ್ ಮಾಡಬಹುದು, ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡಬಹುದು, ಹಾಗೆ ಸ್ನಾಕ್ಸ್ ಆಗಿ ಕೂಡ ಯೂಸ್ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋ